பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ಎಲ್ಲರೂ ಕೈ ಕೆಳಗಿಳಿಸಿ, ಇಲ್ಲ ಅಂದ್ರೆ ನಿಮ್ ಪ್ರಾಣ ತೆಗಿಬೇಕಾಗತ್ತೆ. ಬೇಗ ಕೀ ತೆಗಿ ಹೊರಗಡೆ. The name is Chingam. Chingam ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. Hands up, you are under. ಕೆಳಗಿಳಿಸಿ. ಅಮ್ಮ ಅಮ್ಮ ಮೋಟು ಮಾವ. ಮೋಟು ಮಾವ ಪತ್ಲು ಅಂಕಲ್ ಬಂದ್ಬಿಟ್ರು. ಮೋಟು ಏನ ಮಾಡ್ತಾ ಇದೆಯಾ? ಬಿಟ್ಬಿಡೋಣ, ಬಿಟ್ಬಿಡ ಮೋಟು. ಅಯ್ಯ ಬೇಡ 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 ಕಣ, ಬಿಟ್ಬಿಡ ಮೋಟು, ಪ್ಲೀಸ್ ಪ್ಲೀಸ್ ಬಿಟ್ಬಿಡ ಮೋಟು. ಅಯ್ಯ ಓಹೋ ಸಾರಿ ನಾನು ಕನಸು ಕಾಣ್ತಾ ಇದ್ದೆ. ಎಷ್ಟೋ ಗುಂಡಗಳಿಗೆ ನಾನೊಬ್ಬನೇ ಹೊಡಿತಾ ಇದ್ದೆ. ಇವತ್ತು ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ ಇದೆ ಕಣೋ. ಹೋರಾಡ್ಬೇಕಾದ್ರೆ ಅಲ್ಲೋಗಿ ಹೋರಾಡೋ ನೀನು. ನನ್ನ ಕೈ ಕಲ್ಲಿ ಯಾಕೆ ಇಲ್ಲಿ ಮುರಿತಾ ಇದೀಯಾ? ಬತ್ಲು ಇಷ್ಟೊಂದು ತಡ ಯಾಕೆ ಮಾಡ್ಕೊಂಡ್ರಿ? ಫೈಟ್ ಶುರು ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟೈಗರ್ ಚಾಂಗ್ ಪ್ರಪಂಚನೆಲ್ಲ ಸುತ್ಕೊಂಡು ಜನಗಳಿಗೆ ಮಾರ್ಷಲ್ ಆರ್ಟ್ಸ್ ಫೈಟ್ ಬಗ್ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದುವರೆಗೂ ಸೋತೇ ಇಲ್ಲ ಅವರು. ಈ ಸಾರಿ ಅವರು ಫುರ್ಫುರಿ ನಗರ ಜನಗಳಿಗೆ ಚಾಲೆಂಜ್ ಮಾಡಿದ್ದಾರೆ. ಈ ಸಾರಿ ಅವ್ರ ಜೊತೆ ಫೈಟ್ ಮಾಡಕ್ ಬರ್ತಾ ಇದ್ದಾರೆ ಫುರ್ಫುರಿ ನಗರದ ಬಾಕ್ಸರ್. ಮತ್ತಿವಾಗ ಬರ್ತಾ ಇದ್ದಾರೆ ಒನ್ ಅಂಡ್ ಓನ್ಲಿ ಮಾರ್ಷಲ್ ಆರ್ಟ್ಸ್ ಫೈಟರ್ ವರ್ಲ್ಡ್ ಚಾಂಪಿಯನ್ ಟೈಗರ್ ಚಾಂಗ್.
ಟೈಗರ್ 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 ಫುರ್ಫುರಿ ನಗರ ಜನಗಳೇ, ನಾನೇನು ಹೇಳೋದಿಲ್ಲ, ಜನಗಳೇ ಹೇಳ್ತಾರೆ. ಟೈಗರ್ ವಾರಿಂದ ಬಚಾವಾಗೋದು, ಆದ್ರೆ ಟೈಗರ್ ಚಾಂಗಿಂದ ಬಚಾವಾಗೋದು ಸಾಧ್ಯನೇ ಇಲ್ಲ ಅಂತ. ನಾನು ಹೇಳಿದ್ನಲ್ಲ, ನಾನು ಹೇಳೋದಿಲ್ಲ, ಜನಗಳೇ ಹೇಳ್ತಾರೆ ಅಂತ. ಟೈಗರ್ ವಾರಿಂದ ಬಚಾವಾಗಬಹುದು, ಆದರೆ ಈ ಟೈಗರ್ ಚಾಂಗಿಂದ ಬಚಾವಾಗೋದು ಸಾಧ್ಯನೇ ಇಲ್ಲ ಅಂತ. ಸಾಧ್ಯನೇ ಇಲ್ಲ. ಯಾರಾದ್ರೂ ನನ್ನ ಜೊತೆ ಫೈಟ್ ಮಾಡಕ್ ಕಡಿದಾರಾ? ಅಂತ ಧೈರ್ಯ ಫುರ್ಫುರಿ ನಗರದಲ್ಲಿ ಯಾರಿಗಿದೆ ಅವ್ರು ಬನ್ನಿ ಮುಂದೆ. ಇಲ್ಲ ಅಂದ್ರೆ ಎಲ್ರು ಕೂಗಿ ಟೈಗರ್ 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 ಇನ್ನು ಜೋರಾಗಿ, ಇನ್ನು ಜೋರಾಗಿ. ನನಗೆ ಕೇಳಿಸ್ತಾನೆ ಇಲ್ಲ. ಇನ್ನು ಜೋರಾಗಿ. ಹೇಳಿ ಮೇಯರ್ ಸರ್, ಫುರ್ಫುರಿ ನಗರದಲ್ಲಿ ಯಾರು ಧೈರ್ಯಶಾಲಿಗಳ ಇಲ್ವಾ? ಎಲ್ಲರೂ ಪುಕ್ಕಲ್ರ? ನಾನಿಲ್ಲಿಂದ ಹೋಗೋವರೆಗೂ ಎಲ್ರು ತಲೆ ಬಗ್ಸಿ ನಿಂತ್ಕೋಬೇಕು, ತಗ್ಸೇ ಇರ್ಬೇಕೆಲ್ರು. ಯಾರಾದ್ರೂ ತಲೆ ಎತ್ತಿದ್ರೆ, ಅಂಥವ್ರು ನನ್ನ ಕಣ್ಣಿಗೆ ಬಿದ್ರೆ ಅವ್ರು ನನ್ನ ಜೊತೆ ಫೈಟ್ ಮಾಡಬೇಕು. ನೀನು ನಮ್ಮ ಫುರ್ಫುರಿ ನಗರಕ್ಕೆ ಮತ್ತಿಲ್ಲಿರೋ ಜನಗಳಿಗೆ ಹೀಗೆಲ್ಲ ಅವಮಾನ ಮಾಡೋದು ಸರಿಗಿಲ್ಲ. ಐ ಬೋಟು ಪತ್ಲು, ನೀವು ಸುಮ್ಮನಿರಿ. ಇವತ್ತಿವನಿಗೆ ಬುದ್ಧಿ ಕಲಿಸ್ಲೇಬೇಕು. ಈ ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ಇಂಪಾಸಿಬಲ್. ಐ ಟೈಗರ್ ಚಾಂಗ್, ಫುರ್ಫುರಿ ನಗರಕ್ಕೆ ಇನ್ಸಲ್ಟ್ ಮಾಡೋದು ನನ್ನ ಕೈಲಿ ತಡೆಯಕ್ಕಾಗೋದಿಲ್ಲ. ನೀನು ಫುರ್ಫುರಿ ನಗರ ಧೈರ್ಯವಂತನ ನೋಡ್ಬೇಕು ತಾನೇ? ಅದು ನನ್ನ ನಿನಗೆ ತೋರಿಸ್ತೀನಿ. ಚಿಂಗಂ ಸರ್, ನೀವು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಸರ್. ನೋ 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 ನೋ, ನೀನನ್ ತಡೆಯಕ್ ಹೋಗ್ಬೇಡ. ಇವತ್ತು ಟೈಗರ್ ಚಾಂಗ್ಗೆ ತೋರಿಸ್ಲೇಬೇಕು ನಮ್ಮ ಫುರ್ಫುರಿ ನಗರದಲ್ಲಿ ಧೈರ್ಯವಂತರಿಗೆ ಏನು ಕಡಿಮೆ ಇಲ್ಲ ಅಂತ. ಏ ಟೈಗರ್ ಚಾಂಗ್, ನೀನು ಫುರ್ಫುರಿ ನಗರದಲ್ಲಿ ಧೈರ್ಯವಂತ ಶೂರನ್ನ ನೋಡ್ಬೇಕು ತಾನೇ? ಅಲ್ಲಿದ ನೋಡು. ಈ ಚಿಂಗಮ್ಮ ತುಂಬಾ ಹುಷಾರಾಗ್ಬಿಟ್ಟಿದ್ದಾನೆ. ತಾನ್ ಬಚಾವಾಗೋದಕ್ಕೆ ಮೋಟನ್ ತಗ್ಲಾಕ್ಬಿಟ್ಟ. ಕಮಾನ್ ಮೋಟು, ಇವನಿಗೆ ತೋರ್ಸು ಇಲ್ಲಿ ಧೈರ್ಯವಂತರಿಗೇನು ಕಮ್ಮಿ ಇಲ್ಲ ಅಂತ. ಎಲ್ಲೂ ನನ್ನ ಜೊತೆ ಹೇಳಿ, ಮೋಟು 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 ಮೋಟು. ಮಟು, ನೀ ಆ ದಡಿನ ಜೊತೆ ಫೈಟ್ ಮಾಡಕ್ ಆಗಲ್ಲ ಕಣ. ನಿಂಗೆ ಮಾರ್ಷಲ್ ಆರ್ಟ್ ಬರೋದೇ ಇಲ್ವಲ್ಲ? ಅರೆ, ಫುರ್ಫುರಿ ನಗರದ ಗೌರವಕ್ಕೋಸ್ಕರ ನಾವು ಹೋರಾಟ ಮಾಡ್ಲೇಬೇಕು ಕಣೋ. ನಾವು ನಮ್ಗೆ ಈ ತರ ಅವಮಾನ ಆದ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ತಿರಕ್ ಆಗಲ್ಲ ಕಣೋ. ಮೋಟು, ಒಂದು ಸರಿ ಯೋಚನೆ ಮಾಡು. ನೀನು ಟೈಗರ್ ತರಹ ದೊಡ್ಡ ಫೈಟರ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಫುರ್ಫುರಿ ನಗರದ ಗೌರವಕ್ಕೋಸ್ಕರ ನಾನು ಟೈಗರ್ ಚಾಂಗ್ ಜೊತೆ ಏನು ಡೈನಾಸೋರ್ ಜೊತೆನೂ ಫೈಟ್ ಮಾಡ್ತೀನಿ. ಮೋಟು ಮೋಟು ಮೋಟು.
ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ತುಂಬಾ ರುಚಿಯಾಗಿದೆ. ಅಜ್ಜ, ನೀವು ಕುಡಿರಿ. ಸರ್ ನಾವು ಫುರ್ಫುರಿ ನಗರದಿಂದ ಬಂದಿದ್ದೀವಿ ಸರ್. ನಮ್ಗೆ ಇಲ್ಲಿ ಯಾವ ಕೆಲಸ ಬೇಕಾದರೂ ಕೊಡಿ ಸರ್. ತಮ್ಮ ಜೊತೆ ಇದ್ದು ನಾವು ನಿಮ್ಮ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ನೀವು ಕೆಲಸ ಮಾಡೋದಕ್ಕೆ ಬಂದಿದ್ದೀರಾ. ನಮಗೆ ಕೆಲಸದವ್ರದ್ದು ತುಂಬಾ ಅವಶ್ಯಕತೆ ಇದೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ನಾನು ನಿಮಗೆ ಏನು ಕೆಲಸ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಅದನ್ನೇನು ಹೇಳ್ತಾರೆ ಇಂಗ್ಲೀಷಲ್ಲಿ? ವಿ ನೀಡಿಂಗ್. ಮಾಸ್ಟರ್ ನಾವು ಇವ್ರನ್ನ ಇಟ್ಕೊಳ್ಬೋದಾ ಮಾಸ್ಟರ್? ಇದು ಕಿಚನ್. ಬನ್ನಿ, ಅಡಿಗೆ ಮಾಡಿ. ಏನೇ ಸಹಾಯ ಬೇಕು, ಏನೇ ಗೈಡೆನ್ಸ್ ಬೇಕು ಅಂದ್ರೆ ನನ್ನನ್ನೇ ಕೇಳ್ಬೇಕು ನೀವು. ಅದನ್ನೇನು ಹೇಳ್ತಾರೆ ಇಂಗ್ಲಿಷಲ್ಲಿ? ಹೆಲ್ಪ್ ಬೇಕಾದ್ರೆ ನನ್ನನ್ನೇ ಕೇಳ್ಬೇಕು ನೀವು. ನಾನು ಇಲ್ಲೇ ಇರ್ತೀನಿ. ಇಲ್ಲೋಡ್ರಿ, ಯಾರು ಅಡಿಗೆ ತಯಾರಿ ಮಾಡಿ ನಾನು ಗಸಿಟ ಗಾರ್ಡನ್ಗೆ ಹೋಗ್ಬಿಟ್ಟು ಗಿಡ ಮರಗಳಿಗೆ ನೀರ್ ಹಾಕ್ತು ಕಡ್ರಿ. ಗಿಡ ಮರಗಳಿಗೆ ನೀರು ಹಾಕೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನೀವು ಅಡಿಗೆ ರೆಡಿ ಮಾಡಿ, ನಾನು ಹಸಿರು ಮೆಣಸಿನಕಾಯಿ ಚಟ್ನಿ ಮಾಡ್ತೀನಿ. ಎಕ್ಸ್ಪರ್ಟ್ ಫಾರ್ ದಟ್. ಗೋಧಿ ಹಿಟ್ಟಿಲ್ಲಿದ್ಯಾ? ಗೋಧಿ ಹಿಟ್ಟಲ್ಲಿ ಇಟ್ಟಿದ್ದೀರಾ? ನಿಲ್ಕೋದೇ ಇಲ್ವಲ್ಲ? ಅರೆ ಪತ್ಲು ಮುಟ್ಕೊಡು. ಸಾರಿ ಪತ್ಲು. ಅಯ್ಯಪ್ಪೋ, ಕಣ್ಣುರಿ. ಅಯ್ಯೋ, ಬಿಸಿನೀರು ಹಾಕೋಬಿಟ್ಟಲ್ಲಪ್ಪ. ಅಯ್ಯೋ, ಕಣ್ಣುರಿ ತಡಿಯೋಕ್ಕಾಗ್ತಿಲ್ಲ. ಅಯ್ಯೋ, ಓಡು. ಅಯ್ಯೋ, ಏನ್ ಮಾಡೋದು? ಮಾಸ್ಟರ್ ಜಿ, ಮೊದಲನೇ ಸಾರಿ ಸೂಪ್ ಮಾಡ್ತಾ ಇದೀವಿ. ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನೆಕ್ಸ್ಟ್ ಟೈಮು ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀವಿ. ಪರವಾಗಿಲ್ಲ, ಚೆನ್ನಾಗಿದೆ. ನಾನು ನಿಮ್ಮನ್ನ ಯಾಕೆ ಕೆಲಸಕ್ಕೆ ಇಟ್ಕೊಂಡೆ ಅಂತ ಹೇಳಿದ್ರೆ, ನೀವು ನನಗೆ ಅಡುಗೆ ಮಾಡಾಕ್ಲಿ ಅಂತಲ್ಲ, ಆ ಕೆಲಸನ ಮುಕ್ರಿನೂ ಮಾಡ್ತಾನೆ. ನಾನು ನಿಮ್ಮನ್ನ ಯಾಕೆ ಇಟ್ಕೊಂಡೆ ಅಂದರೆ, ಟಿಮ್ಗೆ ಬುದ್ಧಿ ಬಂದಾಗಿಂದ ನಾನು ಅವನು ಖುಷಿಯಾಗಿರೋದನ್ನು ನೋಡೇ ಇಲ್ಲ. ಅವನು ನಗ್ತಾ ಇದ್ದಿದ್ದನ್ನು ನೋಡೇ ಇಲ್ಲ. ನೀವು ಇಲ್ಲಿ ಬಂದಿದ್ದರಿಂದ ಅವನು ನಗೋದನ್ನು ಶುರು ಮಾಡಿದ್ದಾನೆ. ಮೊದಲನೇ ಬಾರಿ ಇಷ್ಟೊಂದು ನಕ್ಕಿದ್ದಾನೆ. ಸಾಕು, ಅವನನ್ನು ಖುಷಿಯಾಗಿ ನೋಡ್ಕೊಳ್ಳಿ. ಮಿಕ್ಕಿದ್ದನ್ನೆಲ್ಲ ಮುಕ್ರಿ ನೋಡ್ಕೋತಾನೆ. ಥ್ಯಾಂಕ್ ಯು ಮಾಸ್ಟರ್ ಹಿಮ್ನರೇಶ್, ಥ್ಯಾಂಕ್ ಯು. ಹಾಗೆ ನಾವು ಇಲ್ಲಿ ಅಡುಗೆ ಮಾಡೋಕ್ಕೋಸ್ಕರ ಬರಲಿಲ್ಲ ಸರ್. ನಾನು ತಮ್ಮ ಹತ್ರ ಮಾರ್ಷಲ್ ಆರ್ಟ್ನ ಕಲಿಬೇಕಾಗಿತ್ತು. ತಾವೇನಾದ್ರೂ ಕಲಿಸ್ಕೊಟ್ರೆ ಬಹಳ ಉಪಕಾರ ಆಗುತ್ತೆ ಸರ್. ನಾನು ಯಾರಿಗೂ ಹೇಳ್ಕೊಡಲ್ಲ. ನಾನು ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ನ ನಾನು ತುಂಬ ವರ್ಷದಿಂದನೇ ನಿಲ್ಲಿಸಿದ್ದೀನಿ. ಅರೆ ಪತ್ಲು, ಖಾಲಿ ಹೊಟ್ಟಲ್ಲಿ ನನ್ನ ತಲೆನೇ ಓಡ್ತಾ ಇಲ್ಲ ಕಣೋ. ನೀನೇನಾದರೂ ಯೋಚಿಸೋ, ಐಡಿಯಾ ಕೊಡೋ. ಮಾಸ್ಟರ್ ಹಿಮ್ನರೇಶ್ನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ. ಐಡಿಯಾ. ಪತ್ಲು, ನಿನ್ನ ಐಡಿಯಾ ಕೆಲಸ ಮಾಡುತ್ತೆ ತಾನೇ? 100% ಆಗುತ್ತೆ ರಾಮ. ನಾವು ಮಾಸ್ಟರ್ ಹಿಮ್ನರೇಶ್ನ ಈ ಬಲೆ ಒಳಗೆ ತಕೊಂಬಿಟ್ಟು ಮೇಲೆ ಕರ್ಕೊಂಡು ಹೋಗ್ಬಿಡೋಣ. ಮೋಟು ನಮ್ಗೆ ಹೊಡೆದ್ಬಿಟ್ಟು ಅವ್ರನ್ನ ಬಿಡ್ಸ್ಕೊಂಡು ಹೋಗ್ಬಿಡ್ತಾನೆ. ಮೇಲೆ ಮಾಸ್ಟರ್ ಹಿಮ್ನರೇಶ್ ಭಾಳ ಸಂತೋಷ ಪಟ್ಟು ಮೋಟುನ ತನ್ನ ಶಿಷ್ಯನಾಗಿ ಮಾಡ್ಕೊಂಡ್ಬಿಡ್ತಾರೆ.
ಆದ್ರೆ ಈ ಪ್ಲಾನ್ ಫೇಲ್ ಆಗೋಗ್ಬಿಟ್ರೆ ಮಾಸ್ಟರ್ ಹಿಮ್ನರೇಶ್ ನಮ್ಮನ್ನ ಇಡ್ಲಿ ದೋಸೆ ಚಟ್ನಿ ತರ ಮಾಡಕ್ ಬಿಡ್ತಾರೆ. ನಾವೆಲ್ಲ ಬಹಳ ಖತರ್ನಾಕ್ಗಳು ಸಮಯ. ನಾವು ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ ಬಂದಿದ್ದೆ ಕಣ್ರೆ. ಅಯ್ಯ 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 ಯಾರ ನೀವೆಲ್ಲ ಮಾಸ್ಟರ್ ಹಿಮ್ನರೇಶ ಬಿಟ್ಬಿಡ್ರಿ. ನನಗೆ ಸಿಟ್ಟು ಬರ್ಸ್ಬೇಡ ನೀವು. ಅಯ್ಯಮ್ಮ ಸರ್, ಸಾರಿ, ವೆರಿ ಸಾರಿ. ಇನ್ನೂ ಹೊಡಿಬೇಡಿ ಸರ್. ಇವೆಲ್ಲ ಮೋಟು ಇಂದ ಆಗಿದ್ದು ಸರ್. ನಾವೇನು ಗೂಂಡಾಗಳಲ್ಲ ಸರ್, ದೊಡ್ಡ ಮನುಷ್ಯರು ಮರ್ಯಾದಸ್ಥರು ಸರ್. ಯಾಕೆ ಮಾಡಿದ್ರಿ ಈ ತರ ಡ್ರಾಮಾನೆಲ್ಲ ನೀವು? ಸಾರಿ ಸರ್, ಸಾರಿ. ನಾನು ಅನ್ಕೊಂಡ್ಬಿಟ್ಟಿದ್ದೆ ನಿಮ್ಮನ್ನ ಈ ಗೂಂಡಾಗಳಿಂದ ಬಚಾವ್ ಮಾಡಿದ್ರೆ ನೀವು ಬಹಳ ಖುಷಿ ಆಗ್ಬಿಟ್ಟು ನನಗೆ ಮಾರ್ಷಲ್ ಆರ್ಟ್ ಕಳ್ಸ್ಕೊಡ್ತೀರಾ ಅಂತ. ಒಳ್ಳೆ ಕೆಲಸ ಮಾಡೋದಕ್ಕೆ ಕೆಟ್ಟ ದಾರಿಲಿ ಹೋಗ್ಬಾರ್ದು ಯಾವತ್ತೂ. ನೀನು ಮಾರ್ಷಲ್ ಆರ್ಟ್ಸ್ ಕಲಿಯಕ್ಕಾಗಲ್ಲ. ನೀನು ಹೊಟ್ಟೆ ನೋಡ್ಕೋ. ಇಷ್ಟು ಹೊಟ್ಟೆ ಇಟ್ಕೊಂಡು ನೀನು ಮಾರ್ಷಲ್ ಆರ್ಟ್ಸ್ನ ಎಲ್ಲಿಂದ ಕಲಿತೀಯ ನೀನು? ಓಹ್, ಈ ಹೊಟ್ಟೆನ ಸರ್, ನಾನು ಈ ಹೊಟ್ಟೆನ ಒಂದೇ ದಿನದಲ್ಲಿ ಕರಗಿಸ್ಬಿಡ್ತೀನಿ ನೋಡಿ. ಸರಿ, ನೀನು ಹೊಟ್ಟೆ ಕರಗಿಸ್ಕೊಂಬಂದ್ರೆ ಇನ್ನು ನಾನು ಮಾರ್ಷಲ್ ಆರ್ಟ್ಸ್ನ ಹೇಳ್ಕೊಡ್ತೀನಿ. ಮೂಟು, ಈ ಹೊಟ್ಟೆ ಹೇಗ್ ಕಮ್ಮಿ ಮಾಡ್ಕೊಳ್ತೀಯಾ? ಅಜ್ಜ ನಿಂಗೆ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡ್ಬೇಕು ಅಂತ ನಂಗೂ ಇಷ್ಟ. ಅರೆ, ಪ್ರಯತ್ನ ಪಡೋರ್ಗೆ ಯಾವತ್ತೂ ಸೋಲೆ ಆಗಲ್ಲ ಟಿಮ್ ಟಿಮ್. ಅಮ್ಮ, ಎಳಿ ಜೋರಾಗಿ ಎಳಿ. ಅಯ್ಯೋ ಅಮ್ಮ.
ಈ ಸರಿ ನನ್ನ ಫಾರ್ಮುಲಾ ಖಂಡಿತ ಕೆಲಸ ಮಾಡುತ್ತೆ ಕಣಯ್ಯ. ಇದನ್ನ ಹಾಕೋಣ. ನೀನು ತುಂಬಾ ಹಠಮಾರಿ, ಆದ್ರೆ ಈ ತರ ನಿನ್ನನ್ನ ಕನ್ವಿನ್ಸ್ ಮಾಡಕ್ಕಾಗಲ್ಲ. ನನಗನ್ಸುತ್ತೆ ನೀವು ಇಲ್ಲಿಂದ ವಾಪಸ್ ಹೋಗೋದೇ ಒಳ್ಳೆಯದು. Watch India's largest kids library only on Jio Hotstar. Download the app now.